ಹಲಗಲಿ ಬೇಡರ ಶೌರ್ಯದ ಕತೆ ಇದು. 1857ರ ಮೊದಲ ಸ್ವಾತಂತ್ರ್ಯ ಸಂಗ್ರಾಮದ ಕಿಡಿ ಉತ್ತರ ಭಾರತದಲ್ಲಿ ಹೊತ್ತಿಕೊಂಡಿದ್ದರೆ ಅದರ ಜ್ವಾಲೆ ಕರ್ನಾಟಕದ ನೆಲದಲ್ಲೂ ಉರಿಯುತ್ತಿತ್ತು. ಆ ಜ್ವಾಲೆಯ ಹೆಸರೇ ಹಲಗಲಿ ಬೇಡರ ಹೋರಾಟ. ಇಂದಿನ ಬಾಗಲಕೋಟೆ ಜಿಲ್ಲೆಯ ಮುಧೋಳ ತಾಲೂಕಿನ ಹಲಗಲಿ ಗ್ರಾಮದಲ್ಲಿ 1857ರ ನವೆಂಬರ್ ತಿಂಗಳಲ್ಲಿ ನಡೆದ ಐತಿಹಾಸಿಕ ಹೋರಾಟ. ಬೇಡರ ಸಮುದಾಯವು ಶತಮಾನಗಳಿಂದ ಬೇಟೆ, ಯುದ್ಧ ಕಲೆ ಮತ್ತು ಶಸ್ತ್ರಾಸ್ತ್ರ ಬಳಕೆಯಲ್ಲಿ ಪರಿಣಿತಿ ಹೊಂದಿದ ಧೈರ್ಯಶಾಲಿ ಸಮುದಾಯವಾಗಿತ್ತು. ಆದರೆ ಬ್ರಿಟಿಷ್ ಆಡಳಿತವು ಜನರಿಂದ ಶಸ್ತ್ರಾಸ್ತ್ರಗಳನ್ನು ಕಸಿದುಕೊಳ್ಳುವ ಆದೇಶ ಹೊರಡಿಸಿತು. ತಮ್ಮ ಸಂಪ್ರದಾಯ, ಸ್ವಾಭಿಮಾನ ಮತ್ತು ಬದುಕಿನ ಹಕ್ಕಿನ ಮೇಲೆ ದಾಳಿ ಎಂದು ಕಂಡ ಹಲಗಲಿ ಬೇಡರು ಆ ಆದೇಶವನ್ನು ಧಿಕ್ಕರಿಸಿದರು. ಬ್ರಿಟಿಷರ ಸೈನ್ಯವು ಹಲಗಲಿಗೆ ಆಗಮಿಸಿದಾಗ ಬೇಡರು ಶರಣಾಗಲಿಲ್ಲ. ತಮ್ಮ ಬಳಿಯಿದ್ದ ಕತ್ತಿ, ಬಲ್ಲೆ, ಬಿಲ್ಲು, ಬಾಣಗಳೊಂದಿಗೆ ಎದುರಾಗಿ ನಿಂತರು. ಇದು ಕೇವಲ ಆಯುಧಗಳ ಯುದ್ಧವಾಗಿರಲಿಲ್ಲ, ಇದು ಸ್ವಾಭಿಮಾನ ಮತ್ತು ಸ್ವಾತಂತ್ರ್ಯದ ಹೋರಾಟವಾಗಿತ್ತು. ಸಂಖ್ಯೆಯಲ್ಲಿ ಕಡಿಮೆ ಇದ್ದರೂ ಅವರು ತೋರಿದ ಶೌರ್ಯ ಬ್ರಿಟಿಷರಿಗೂ ಸವಾಲಾಯಿತು. ಆದರೆ ಆಧುನಿಕ ಶಸ್ತ್ರಾಸ್ತ್ರಗಳು ಮತ್ತು ದೊಡ್ಡ ಸೈನ್ಯದ ಎದುರು ಹೋರಾಟ ಕೊನೆಗೆ ಕುಸಿಯಿತು. ಅನೇಕ ವೀರರು ಯುದ್ಧದಲ್ಲಿ ಪ್ರಾಣ ತ್ಯಾಗ ಮಾಡಿದರು. ಹಲವರನ್ನು ಬಂಧಿಸಿ ಮರಣದಂಡನೆ ಹಾಗೂ ಕಠಿಣ ಶಿಕ್ಷೆಗೆ ಗುರಿಪಡಿಸಲಾಯಿತು. ಹಲಗಲಿ ಕೇವಲ ಒಂದು ಗ್ರಾಮವಲ್ಲ, ಅದು ಧೈರ್ಯದ ಸಂಕೇತ. ಹಲಗಲಿ ಬೇಡರ ತ್ಯಾಗವನ್ನು ನೆನಪಿಸುವುದು ನಮ್ಮ ಕರ್ತವ್ಯ. ಜೈ ಹಿಂದ್, ಜೈ ಕರ್ನಾಟಕ.